ಮನೇಲಿರೋ ಕಡಿಮೆ ಇಂಗ್ರೀಡಿಯೆಂಟ್ಸ್ ನ ಬಳಸ್ಕೊಂಡು ಹೊರಗಡೆ ಸಿಗೋ ತರ ರುಚಿಯಾದ ಐಟಮ್ಸ್ ಗಳನ್ನ ಮನೇಲಿ ಹೇಗ್ ಟ್ರೈ ಮಾಡೋದು ಅನ್ನೋ ಯೋಚನೆ ಇದ್ರ ಯೋಚನೆ ಮಾಡ್ಲಾರ್ದು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ಯಾಕಂದ್ರ ನಾನ್ ನನ್ನ ಚಾನೆಲ್ದಾಗ ಅದೇ ತರ ವಿಡಿಯೋಗಳನ್ನ ಟ್ರೈ ಮಾಡ್ತಿರ್ತೀನಿ. ನಮಸ್ಕಾರ ಎಲ್ಲಾರ್ಗೂ ನನ್ನ ಚಾನೆಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತು ನೋಡ್ರಿ, ಮನೇಲಿರೋ ಕೆಲವೇ ಇಂಗ್ರೀಡಿಯೆಂಟ್ಸ್ ನ ಬಳಸ್ಕೊಂಡು ಒಳ್ಳೆ ಧಾಬಾದಾಗ ಸಿಗೋ ತರ ರುಚಿಯಾಗಿರೋ ಎಗ್ ಕರಿನ ಹೇಗ್ ಮಾಡೋದು ಅಂತ ಹೇಳಕತ್ತೀನಿ. ಬರ್ರಿ ಹೆಂಗತ್ ನೋಡ್ಕೊಂಡ್ ಬರೋನು. ಎಗ್ ಕರಿನ ಎಲ್ಲರೂ ಒಂದೊಂದು ರೀತಿದಾಗ ಮಾಡ್ತಾರೆ. ಹಸಿ ತೆಂಗಿನಕಾಯಿನ ಬಳಸ್ಕೊಂಡು ಎಗ್ ಕರಿ ಮಾಡೋದು ನೋಡಿರ್ಬೋದು. ಅದೇ ರೀತಿದಾಗ ನಾವು ಇವತ್ತ ಒಣ ಕೊಬ್ಬರಿನ ಬಳಸ್ಕೊಂಡು ಮಾಡೋಣಂತ. ಹಸಿಕಾಯಿ ಇದ್ದವರು ಹಸಿಕಾಯಿನೂ ಉಪಯೋಗಿಸ್ಕೋಬೋದು. ನಾವಿಲ್ಲಿ ಹಸಿಕಾಯಿ ಇಲ್ಲದೆ ಇರೋದಕ್ಕೆ ಒಣ ಕೊಬ್ಬರಿನ ಬಳಸ್ಕೊಳತ್ತೀನಿ. ಮೊದಲು ಏನು ಮಾಡ್ಬೇಕಂದ್ರೆ, ಒಂದು ಅರ್ಧ ಕಪ್ಪಷ್ಟು ಕೊಬ್ಬರಿ, ಹೆಚ್ಚಿದ ಕೊಬ್ಬರಿದು ಪುಡಿ ತೊಗೊಂಡಿನ. ಅದ್ರಾಗ ಒಂದು 7-8 ಗೋಡಂಬಿ ಹಾಕಿ ಒಂದು 1 ಗಂಟೆ ನೆನೆಯಕ್ಕೆ ಇಟ್ಬಿಡ್ಬೇಕ್ರಿ. ಅದನ್ನು ಮೊದಲೇ ಹೇಗೂ ಮಾಡ್ಬೇಕನ್ನೋ ಪ್ಲ್ಯಾನ್ ಇರ್ತದಲ್ಲ, 1 ಗಂಟೆ ನೆನೆಯಕ್ಕೆ ಇಟ್ಟರು ಸಾಕು. ಸ್ವಲ್ಪ ನೆನಿಬೇಕದು. ಅದು ನೆನೆದಾಗ ಹಸಿಕಾಯಿ ಥರ ಆಗಿಬಿಡ್ತದೆ ಮತ್ತು ಗೋಡಂಬಿನೂ ನೆನಿತೈತಿ. ಗೋಡಂಬಿ ಹಾಕೋದ್ರಿಂದ ಎಗ್ ಕರಿಗೆ ಒಳ್ಳೆ ಕ್ರೀಮಿ ಟೆಕ್ಸ್ಚರ್ ಕೊಡ್ತದ. ಹೊರಗೆ ಧಾಬಾದಾಗೆಲ್ಲ ತಿಂತಿರ್ತೀವಲ್ಲ ಆ ಥರ ಟೇಸ್ಟ್ ಕೊಡ್ತದ. ಈಗ ಎಗ್ ಸಾಂಬಾರ್ಗೆ ಮಸಾಲೆ ರುಬ್ಕೊಂಬರ್ರಿ. ಈಗ ಮೊದಲು ನಾವು ನೆನೆಸಿಟ್ಟಿದ್ದೆಲ್ಲ ತೆಂಗಿನಕಾಯಿ ಗೋಡಂಬಿ ನೆನೆಸಿಟ್ಟಿದ್ವಲ್ಲ ಅದನ್ನ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದ್ರಾಗ ಒಂದು 2-3 ಟೊಮೊಟೊನ ಕಟ್ ಮಾಡಿ ಹಾಕ್ಕೊಂಡು, ಒಂದಿಷ್ಟು ಬೆಳ್ಳುಳ್ಳಿ, ಒಂದು ಸ್ವಲ್ಪ ಶುಂಠಿ, ಒಂದು 4-5 ಲವಂಗ, ಒಂದು 4-5 ಮೆಣಸು, ಒಂದು ಸ್ವಲ್ಪ ಚಕ್ಕೆ, ಧನ್ಯಕಾಳು ಆಪ್ಷನಲ್ಲು, ಬೇಕಂದ್ರೆ ಹಾಕೋರಿ, ಇದ್ರೆ ಇಲ್ಲಂದ್ರೆ ಬಿಡ್ಬೋದು. ಒಂದು 7-8 ಪುದೀನ ಎಲೆಗಳು, ಒಂದು ಸ್ವಲ್ಪ ಕೊತ್ತಂಬರಿ, ಇಷ್ಟನ್ನು ನುಣ್ಣಗೆ ರುಬ್ಕೊಂಡ್ಬಿಡಾನು. ಇನ್ನು ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡೀನಿ ಒಗ್ಗರಣೆಗೆ. ಈಗ ಒಲೆ ಹಚ್ಚಿ ಕಡಾಯಿ ಇಟ್ಕೊಂಡೀನಿ. ಕಡಾಯಿ ಬಿಸಿ ಆದ್ಮ್ಯಾಗ ಎಣ್ಣೆ ಹಾಕೋರಿ. ಒಂದು 5-6 ಚಮಚದಷ್ಟು ಎಣ್ಣೆ ಹಾಕ್ಕೊಂಡೀನಿ. ಎಗ್ ಕರಿ ಅಂದ್ಮ್ಯಾಗ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರಿ ಚಲೋ ಆಗ್ತದೆ. ಅದಕ್ಕೆ ಎಣ್ಣೆ ಕಾದ್ಮೇಲೆ ಜೀರಿಗೆ ಹಾಕ್ಕೊಂಡೀನಿ. ಸಾಸಿವೆ ಹಾಕೋಬೇಡ್ರಿ, ಜೀರಿಗೆ ಅಷ್ಟೇ ಹಾಕೊಂಡ್ರೆ ಸಾಕು. ಈಗ ಸಣ್ಣಗೆ ಹೆಚ್ಚಿಟ್ಟಿದ್ದು ಈರುಳ್ಳಿನೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡೀನಿ. ಈರುಳ್ಳಿ ಎಲ್ಲ ಕೆಂಪಗಾದ್ಮೇಲೆ ಒಂದು ಸ್ವಲ್ಪ ಕಸೂರಿ ಮೆಂತೆ, ಇನ್ನು ಮಸಾಲೆಗಳು ಸೇರಿಸ್ಕೋಬೇಕು. ಮೊದಲು ಧನಿಯಾ ಪೌಡ್ರ್ ಸೇರಿಸ್ಕೊಂಡೆ 1 ಚಮಚ, ಒಂದು ಸ್ವಲ್ಪ ಅರಿಶಿನ, 1 ಚಮಚದಷ್ಟು ಖಾರದ ಪುಡಿ, ಒಂದು ಅರ್ಧ ಚಮಚದಷ್ಟು ಗರಂ ಮಸಾಲ ಹಾಕ್ಕೊಂಡೀನಿ. ಈರುಳ್ಳಿ ಎಣ್ಣೆದಾಗ ಸುಟ್ಟು ಪೂರ್ತಿ ಹಸಿ ಅಂಶ ಎಲ್ಲ ಬಿಟ್ಟು ಅದ್ರ ಕಲರ್ ಚೇಂಜ್ ಆಗ್ತದಲ್ಲ, ಅವಾಗಷ್ಟೇ ಮಸಾಲೆಗಳು ಆ್ಯಡ್ ಮಾಡ್ಕೋಬೇಕು. ಅಲ್ಲಿವರೆಗೂ ಈರುಳ್ಳಿ ಬೇಯಿಸ್ಕೋಬೇಕು ಎಣ್ಣೆದಾಗ. ಈಗ ಹಾಕಿದ ಮಸಾಲೆಗಳೆಲ್ಲ ಎಣ್ಣೆ ಜೊತೆ ಮಿಕ್ಸ್ ಆಗ್ಯಾವು. ಈಗ ನಾ ರುಬ್ಬಿಟ್ಟಿದ್ದ ಮಸಾಲೆನೆಲ್ಲ ಇದಕ್ಕೆ ಒಗ್ಗರಣೆ ಹಾಕ್ಕೊಂಡು ಚೆಂದಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಅಷ್ಟೇ, ಒಳಗಿನ ನೀರಿನ ಅಂಶ ಎಲ್ಲ ಹೋಗಿ ಸುತ್ತ ಎಣ್ಣೆ ಬಿಡಬೇಕು. ಅಲ್ಲಿವರೆಗೂ ಬೇಯಿಸ್ಬೇಕಾಗ್ತದೆ. ಲೋ ಫ್ಲೇಮ್ನಾಗಿಟ್ಟು ಬೇಯಿಸ್ಬೇಕು, ಇಲ್ಲಾಂದ್ರೆ ಕೆಳಗೆ ಅಂಟ್ಕೊಂಡ್ಬಿಡ್ತದೆ, ಹೊತ್ತು ಹೋಗಿಬಿಡ್ತದೆ. ಅದಕ್ಕೆ ಲೋ ಫ್ಲೇಮ್ನಾಗಿಟ್ಟೆ ಬೇಯಿಸ್ಬೇಕಾಗ್ತದೆ. ಇದು ಸ್ವಲ್ಪ ಮ್ಯಾಗ ಮುಚ್ಚಿಟ್ರೆ ಜಲ್ದಿನೇ ನೀರಿನ ಅಂಶ ಎಲ್ಲ ಬಿಟ್ಬಿಡ್ತದೆ. ಈಗ ನೋಡಿ ನೀರಿನ ಅಂಶ ಎಲ್ಲ ಬಿಟ್ಟದ. ಮಸಾಲೆದಾಗ ಸುತ್ತಲೂ ಎಲ್ಲ ಎಣ್ಣೆ ಬಿಟ್ಕೊಳಕತ್ತದ ನೋಡ್ಬೋದು ನೀವು. ಸಣ್ಣಾಗಿ ಇಷ್ಟು ಬಿಟ್ಕೊಂಡ್ರೆ ಸಾಕು, ನೀರಿನ ಅಂಶ ಎಲ್ಲ ಹೋಗ್ಯದಂತ ಅರ್ಥ. ಮಸಾಲೆ ಎಲ್ಲ ಪೂರ್ತಿಯಾಗಿ ಬಂದೈತಿ. ಇನ್ನು ನಾವು ಇದಕ್ಕೆ ನೀರು ಸೇರಿಸ್ಕೊಳ್ಳೋಣ. ನೀರನ್ನು ಅಷ್ಟೇ ನಿಮ್ಗೆ ಎಷ್ಟು ತಿಕ್ನೆಸ್ ಬೇಕೋ ಅಷ್ಟು ನೀರು ಸೇರಿಸ್ಕೋರಿ. ಜಾಸ್ತಿ ಗಟ್ಟಿ ಬೇಕಂದವರು ಸ್ವಲ್ಪ ನೀರು ಸೇರಿಸ್ಕೋರಿ. ಜಾಸ್ತಿ ಗಟ್ಟಿ ಇಷ್ಟ ಆಗಲ್ಲ ಅಂದವರು ಸ್ವಲ್ಪ ಜಾಸ್ತಿ ನೀರು ಸೇರಿಸ್ಕೊಂಡ್ರೆ ಮೀಡಿಯಮಾಗಿ ಹಾಕ್ತದೆ. ಇಲ್ಲಿ ನಾ ಮೀಡಿಯಮಾಗೆ ಹಾಕ್ಕೊಂಡು ನೋಡ್ರಿ. ಜಾಸ್ತಿ ಗಟ್ಟಿನೂ ಇಲ್ಲ ತೆಳುವೂ ಇಲ್ಲ, ಇದು ಕರೆಕ್ಟಾಗಿರ್ತದೆ. ಚಪಾತಿ ಅನ್ನ ಎಲ್ಲದಕ್ಕೂ ಹೊಂದ್ಕೋತದ. ನಮಗೆ ತಿಕ್ನೆಸ್ ಇಷ್ಟು ಬೇಕಂದ್ರೆ ಇದಕ್ಕೆ ನಾವು ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಬೇಕಾಗ್ತದೆ. ಯಾಕಂದ್ರೆ ಇದು ಇನ್ನೂ ಒಂದು 5-6 ನಿಮಿಷ ಬೇಯಬೇಕಾಗ್ತದೆ ಲೋ ಫ್ಲೇಮ್ನಾಗ. ರುಬ್ಬಿದ ಮಸಾಲೆ ಎಲ್ಲ ಹಾಕಿ ಕರಿ ಮಾಡೋದ್ರಿಂದ ಒಂದು 4-5 ನಿಮಿಷ ಬೇಯಿಸಲೇಬೇಕಾಗ್ತದೆ. ಅವಾಗೆ ಅದು ಕರಿ ಟೇಸ್ಟ್ ಬರ್ತದೆ. ನಾ ಇಲ್ಲಿ ತಿಕ್ನೆಸ್ ಎಷ್ಟು ಬೇಕಷ್ಟು ನೋಡಿಕೊಂಡು ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಜಾಸ್ತಿ ಒಂದು ಅರ್ಧ ಬಾಟ್ಲಿದಷ್ಟು ಸೇರಿಸ್ಕೊಂಡಿನಿ ನೀರು ಎಕ್ಸ್ಟ್ರಾ. ಯಾಕಂದ್ರೆ ಇದಕ್ಕೆ ನಾವು ಒಂದು 4 ನಿಮಿಷ ಬೇಯಿಸ್ಬೇಕಾಗ್ತದೆ. ಈಗ ಬೇಯಿಸಿದಾಗ ಅದು ಒಂದು ಸ್ವಲ್ಪ ಕಡಿಮೆ ಆಗ್ತದೆ ಕ್ವಾಂಟಿಟಿ. ಹಂಗಾಗಿ ಒಂದು ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡ್ರೆ ಅದು ಸುಟ್ರೂ ನಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟೇ ಉಳಿತದೆ ಕರೆಕ್ಟಾಗಿ. ಈಗ ಲೋ ಫ್ಲೇಮ್ನಾಗ ಇಟ್ಟಿನಿ, ಮ್ಯಾಗ ಮುಚ್ಚಿಟ್ಟಿನಿ. ನೋಡಿರಿ ಕುದಿ ಬಂತು. ಮುಚ್ಚಿಟ್ಟಾಗ ಜಲ್ದಿನೇ ಕುದಿ ಬರ್ತದೆ. ಲೋ ಫ್ಲೇಮ್ನಾಗೆ ಇಡ್ರಿ, ಜಾಸ್ತಿ ಹೈ ಫ್ಲೇಮ್ನಾಗ ಇಟ್ಟರೆ ಸುಟ್ಟೋಗ್ಬಿಡ್ತದೆ ಎಲ್ಲ. ಲೋ ಫ್ಲೇಮ್ನಾಗ ಇಟ್ಟರೆ ಸಣ್ಣಾಗಿ ಕುದೀತದೆ. ಒಂದು 4 ನಿಮಿಷ ಚೆಂದಾಗಿ ಕೂತಂದ್ರೆ ಚಲೋ ರುಚಿ ಆಗ್ತದೆ. ಇಲ್ಲಿ ನಾವು ಮೊಟ್ಟೆ ಕುದಿಸಿ
ಸುಲ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ವೆಲ್ಲ ಅವನ್ನ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನಾನು ಮೊದಲೇ ಫ್ರೈ ಮಾಡೋದಿತ್ತು, ಅದು ನಾನು ಮರ್ತೋಗಿದ್ದೆ, ಹಾಗಾಗಿ ಹೀಗೆ ಫ್ರೈ ಮಾಡತ್ತೀನಿ ನೋಡ್ರಿ. ಏನಿಲ್ಲ, ಕಡಾಯಿದಾಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಮಸಾಲೆಗಳೆಲ್ಲ ಹಾಕ್ಕೋಬೇಕು. ಖಾರ, ಉಪ್ಪ, ಸ್ವಲ್ಪ ಧನಿಯಾ ಪೌಡ್ರ್, ಸ್ವಲ್ಪ ಗರಂ ಮಸಾಲ, ಅರಿಶಿನ ಹಾಕ್ಕೊಂಡು ಫ್ರೈ ಮಾಡ್ಬೇಕು. ಅದನ್ನು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗತ್ತನ ಫ್ರೈ ಮಾಡಿದೇವಂದ್ರೆ ಅದು ಎಗ್ ಟೇಸ್ಟ್ ಚಲೋ ಇರ್ತದೆ. ಅದ್ರ ಹಂಗೇನು ಹಾಕ್ಬೋದು. ಈ ಥರ ಫ್ರೈ ಮಾಡೋದ್ರಿಂದ ಎಗ್ ಟೇಸ್ಟೇ ಬೇರೆ ಇರ್ತದೆ ರೀ, ಅದು ಚಲೋ ಇರ್ತದೆ ರುಚಿ ಎಲ್ಲ. ಈಗ ನೋಡಿರಿ, ಫ್ರೈ ಮಾಡಿದ ಎಗ್ ಎಲ್ಲ ಸಾಂಬಾರು ಜೊತೆ ಸೇರಿಸ್ಕೊಂಡು ನಾನು ಇಲ್ಲಿ ಸಾಂಬಾರನ್ನು ಬೆಂದು ರೆಡಿ ಆಗೈತಿ. ಸಾಂಬಾರೆಲ್ಲ ಬೆಂದ ಮೇಲೆ ಎಗ್ನ ನಾವು ಸೇರಿಸ್ಕೋಬೇಕು. ಎಗ್ ಸೇರಿಸ್ಕೊಂಡು ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ನಾನು, ಬೆಣ್ಣೆ ಇತ್ತಂದ್ರೆ ಬೆಣ್ಣೆ ಹಾಕ್ಕೋಬೋದು, ಬೆಣ್ಣೆ ನಾವು ಯೂಸ್ ಮಾಡೋದೇ ಇಲ್ಲ, ಹಂಗಾಗಿ ತುಪ್ಪ ಇತ್ತು, ತುಪ್ಪ ಹಾಕ್ಕೊಂಡಿನಿ ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಹಾಕ್ಕೊಂಡಿನಿ ಅಷ್ಟೇ. ನೀವು ಬೇಕಂದ್ರೆ ಇನ್ನೊಂದು ಒಂದು ಚಮಚದಷ್ಟು ಹಾಕ್ಕೋಬೋದು. ರೆಡಿ ಆಯ್ತು ನೋಡಿರಿ ನಮ್ಮ ಎಗ್ ಕರಿ. ಅಷ್ಟೇ ರೀ, ಭಾಳ ಸಿಂಪಲ್ಲ, ಮನೆಗೆ ಏನೇನದೋ ಅದ್ರಾಗೆ ಮಾಡೀನಿ, ಆದರೂ ಟೇಸ್ಟ್ ಮಾತ್ರ ಭಾರಿ ಇರ್ತದೆ. ನೀವು ಬೇಕಾದ್ರೆ ಒಂದ್ಸಲ ಟ್ರೈ ಮಾಡಿ ನೋಡಿರಿ, ರುಚಿ ಗೊತ್ತಾಗ್ತದೆ. ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕು, ಶೇರು, ಕಾಮೆಂಟು ಮಾಡೋದು ಮಾತ್ರ ಮರಿಬೇಡ್ರಿ. ದಯವಿಟ್ಟು ಹೊಸಬ್ರಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಾಗಿರೋ ಬೆಲ್ ಬಟನ್ ಒತ್ತಿರಿ. ಅವಾಗ ನಾ ವಿಡಿಯೋ ಹಾಕಿದ ತಕ್ಷಣ ನೇರವಾಗಿ ನೋಟಿಫಿಕೇಶನ್ ನಿಮ್ಮ ಫೋನಿಗೆ ಬರ್ತದೆ. ಸಿಗ್ತೀನಿ ರೀ ಮುಂದಿನ ವಿಡಿಯೋದಾಗ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್.